ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನ್ನಪೂರ್ಣ ಚಾನಲ್. ಇವತ್ತು ನೋಡಿ ನಾನು ಈಸಿಯಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಒಂದು ಸ್ವಲ್ಪ ಶೇಂಗಾ, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟು ನಂತರ ಈರುಳ್ಳಿ ಒಂದೇ ಹೆಚ್ಕೊಂಡಿದ್ದೆ ಮೀಡಿಯಮ್ ಸೈಜು, ಅದನ್ನು ಹುರಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಶೇಂಗಾ ಕೂಡ ಹಾಕಿದ್ದೀನಿ, ಕೆಂಪಾಗಿದೆ. ತುಂಬ ಬೇಗನೆ ಆಗುತ್ತೆ ಇದು ಉಪ್ಪಿಟ್ಟು. ನೋಡಿ, 1 ಗ್ಲಾಸ್ ರವೆ ಹುರ್ಕೊಂಡಿದ್ದೀನಿ. ಈ ಗ್ಲಾಸಿಂದ 1 ಗ್ಲಾಸು. ಇನ್ನೊಂದು ಹಾಫ್ ಹಾಕಿದರೆ ಇಬ್ಬರು ತಿನ್ಬೋದು. ಇದು ಕೂಡ ಸ್ವಲ್ಪ ತಿಂದರೆ ಇಬ್ಬರು ತಿನ್ಬೋದು. ನೋಡಿ, ಈಗ ಫ್ರೈ ಆಗ್ತಾ ಇದೆ. ಈಗ 3 ಗ್ಲಾಸ್ ನೀರು ಹಾಕಿದ್ದೀನಿ. ಇದಕ್ಕೆ 1 ಗ್ಲಾಸ್ ರವಕ್ಕೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ಕರೆಕ್ಟಾಗುತ್ತೆ ಇದು. 3 ಗ್ಲಾಸ್ ನೀರು ಹಾಕಿದರೆ ತುಂಬಾ ಈಸಿ. ಒಂದು 10 ಮಿನಿಟ್ಸಲ್ಲೇ ಮಾಡ್ಬೋದು. ಅದಕ್ಕೆ ಒಂದು ಚಿಕ್ಕ ಟೊಮಾಟೊ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ. ಇದು ತುಂಬಾ ಬೇಗ ಆಗುತ್ತೆ, ನೀವು ಟ್ರೈ ಮಾಡಿ ನೋಡಿ. ಕೊತ್ತಂಬರಿ ಹಾಕಿದ್ದೀನಿ, ಸ್ವಲ್ಪ 1 ಟೊಮೆಟೊ ಹಾಕಿದೆ. ಕುದೀತಾ ಇರುವಾಗ ರವೆ ಹಾಕಬೇಕು. ಇನ್ನು ಕುದಿಬೇಕು ಸ್ವಲ್ಪ ಚೆನ್ನಾಗಿ. ನೋಡಿ, ಕುದೀತಾ ಇದೆ. ಈಗ ರವೆ ಹಾಕಿದ್ದೀನಿ. ನೋಡಿ, ಒಂದು ಚಿಕ್ಕ ಗ್ಲಾಸಿಂದ, ಕಾಫಿ ಕುಡಿಯೋ ಗ್ಲಾಸಿಂದ ರವೆ, ಅದೇ ಗ್ಲಾಸಿಂದ 3 ಗ್ಲಾಸ್ ನೀರು. ನೋಡಿ, ಕುದೀತಾ ಇದೆ, ತುಂಬ ಚೆನ್ನಾಗಿದೆ, ಕಾಣಿಸ್ತಾ ಇದೆ ನೋಡಿ. ಇದು ಆಫೀಸ್ಗೆ ಹೋಗೋ ಅರ್ಜೆಂಟಲ್ಲಿ ಬೇಗನೆ ಮಾಡ್ಕೋಬೋದು. ಇದು ಒಂದು 10 ಮಿನಿಟ್ಸಲ್ಲೇ ಆಗುತ್ತೆ. ನೋಡಿ, ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು, 1-2 ನಿಮಿಷ ಸಿಮ್ಮಲ್ಲಿಟ್ಟು. ನೋಡಿ, ಈಗ ರೆಡಿಯಾಗಿದೆ ಉಪ್ಪಿಟ್ಟು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಉಪ್ಪಿಟ್ಟು ತುಂಬಾ ಈಸಿ. ಕೆಲವ್ರಿಗೆಲ್ಲ ಉಪ್ಪಿಟ್ಟು ಅಂದರೆ ಅಲರ್ಜಿ. ನಾವೆಲ್ಲ ಉಪ್ಪಿಟ್ಟು 3 ಹೊತ್ತು ಕೂಡ ತಿಂತೀನಿ ನಾನು. ಇಷ್ಟ ನನಗೆ ಉಪ್ಪಿಟ್ಟಂದರೆ. ನೋಡಿ, ರೆಡಿಯಾಗಿದೆ ಉಪ್ಪಿಟ್ಟು. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ. ನೋಡಿ, ಹೀಗೆ ಕಲಸಿಡ್ಬೇಕು ಸ್ವಲ್ಪ. ಬಿಸಿ ಬಿಸಿ ಉಪ್ಪಿಟ್ಟು, ತುಪ್ಪ, ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು 2ನೇ ಸಲ ತಿಂದರೆ ಉಪ್ಪಿಟ್ಟು. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ ಉಪ್ಪಿಟ್ಟು. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಈಗ. ನೋಡಿ, ಮುಚ್ಚಿಟ್ಟೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ, ತುಂಬ ಬೇಗನೆ ಆಗುತ್ತೆ. ನೋಡಿ, ಹಾಗೆ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ನನಗೆ ನಿಂಬೆಕಾಯಿನೇ ಇಷ್ಟ ಮಾವಿನಕಾಯಿಗಿಂತ.
ನೋಡಿ ತುಂಬ ಚೆನ್ನಾಗಿದೆ, ಕಾಣಿಸ್ತಾ ಇದೆ ನೋಡಿ. ಈಗ ಟೇಸ್ಟ್ ಮಾಡೋ ಸಮಯ. ನೋಡಿ ತುಂಬ ಟೇಸ್ಟಿಯಾಗಿದೆ, ನೀವು ಮಾಡಿ ನೋಡಿ, ಬೇಗನೆ ಆಗುತ್ತೆ. ನೋಡಿ ನಾನು ಹಾಗೆ ಆಫ್ ಮಾಡ್ಕೊತಾ ಇದ್ದೆ, ಹಾಲೆಲ್ಲ ಆಫ್ ಮಾಡಿ ಮೇಲೆ ಆಫ್ ಮಾಡಿ ಈಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕಾಫಿ ಪುಡಿ ನೋಡಿ, ಕಾಫಿ ಪುಡಿ ಹಾಕಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿತ್ತು ಕಾಫಿ ಪುಡಿ, ಇನ್ಸ್ಟೆಂಟ್ ಕಾಫಿ ಪುಡಿ. ನೋಡಿ ಹಾಲು ಕಾದಿದೆ, ಈಗ ಹಾಕ್ಕೊಳ್ತೀನಿ, ಕಾಫಿ ಮಾಡ್ಕೊತೀನಿ ನೋಡಿ. ನಾನು ಯಾವಾಗಲೂ ದೊಡ್ಡ ಕಪ್ಪಲ್ಲೇ ಕುಡಿಯೋದು, ಅದರಿಂದ ಒಂದು ಮುಕ್ಕಾಲು ಅರ್ಧ ಕುಡಿತೀನಿ ನಾನು. ಜಾಸ್ತಿ ಕಾಫಿ ಕುಡಿಯೋ ಅಭ್ಯಾಸ ನನಗೆ, ಅಂದರೆ ಜಾಸ್ತಿ ಅಂದರೆ ಬೆಳಗ್ಗೆ ಒಂದು ಟೈಮ್, ಸಾಯಂಕಾಲ ಒಂದು ಟೈಮ್ ಕುಡಿತೀನಿ. ಆದರೆ ಕಪ್ ಫುಲ್ ಆಗಿರಬೇಕು, ದೊಡ್ಡ ಕಪ್ಪಿಂದ ಸ್ವಲ್ಪ ಮುಕ್ಕಾಲು ಭಾಗ ಆದರೂ ಕುಡಿತೀನಿ. ಯಾರೆಲ್ಲ ಕಾಫಿ ಪ್ರಿಯರಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ನಾನು ಟೀ ಕುಡಿಯಲ್ಲ, ಬರೀ ಕಾಫಿ ಕುಡಿತೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನು ಕಾಫಿ ಕುಡ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊಳ್ಳೋದು ತುಂಬ ಇಷ್ಟ. ನೋಡಿ ಕಾಫಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.